ರಂಗಭೂಮಿ ಉಡುಪಿ ವತಿಯಿಂದ ಉಡುಪಿ ಎಂಜಿಎಂ ಕಾಲೇಜಿನ ಮುದ್ದಣ ಮಂಟಪದಲ್ಲಿ ನಡೆದ ರಂಗಭೂಮಿ ರಂಗೋತ್ಸವದ ಉದ್ಘಾಟನಾ ಸಮಾರಂಭದಲ್ಲಿ ರಂಗಭೂಮಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ರಂಗಭೂಮಿ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಹಿರಿಯ ರಂಗಕರ್ಮಿ ಪ್ರಸನ್ನ, ನಾಟಕವು ವಾಸ್ತವದಿಂದ ಹೊರಬಂದು ಸತ್ಯವನ್ನು ಅನ್ವೇಷಿಸುವ ಕಲೆಯಾಗಿದೆ. ಈ ಕಲೆಯು ಮನುಷ್ಯನನ್ನು ತನ್ನ ಸ್ವಂತ ಅಸ್ತಿತ್ವದಿಂದ ಹೊರತಂದು ಹೊಸ ಸೃಜನಶೀಲತೆಯನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ. ಜೀವನದ ಅನುಭವವನ್ನು ಪಡೆಯಲು ಕಾಯಕ ಅಥವಾ ಕೆಲಸ ಅತ್ಯಂತ ಮುಖ್ಯ ಎಂದು ಎಲ್ಲ ಧರ್ಮಗಳು ಸಾರುತ್ತದೆ. ಬಸವಣ್ಣನವರ ಕಾಯಕವೇ ಕೈಲಾಸ ತತ್ವವಿರಲಿ, ಎಲ್ಲವೂ ಕೆಲಸವನ್ನು ದೈವ ಎಂದು ಪರಿಗಣಿಸಿದೆ. ಪುರಂದರದಾಸರು, ಕನಕದಾಸರು, ಕಬೀರ ಮತ್ತು ರವಿದಾಸರಂತಹ ಸಂತರು ಕೂಡ ಕಲಿಸಿದ್ದಾರೆ. ನಿಮ್ಮ ಕೆಲಸವೇ ದೈವ ಮತ್ತು ಅದರಿಂದ ಬಂದ ಲಾಭವನ್ನು ಹಸಿದವರಿಗೆ ಹಂಚಿ ಉಣ್ಣುವುದೇ ನಿಜವಾದ ದೈವತತ್ವ ಎಂದರು. ರಂಗೋತ್ಸವವನ್ನು ಮಣಿಪಾಲ ಮಾಹೆಯ ಸಹ ಕುಲಾಧಿಪತಿ ಡಾಕ್ಟರ್ ಎಚ್.ಎಸ್. ಬಳ್ಳಾರ್ ಉದ್ಘಾಟಿಸಿದರು. ಸಂಯುಕ್ತ ಕರ್ನಾಟಕ ಸಂಪಾದಕ ಮಂಡಳಿಯ ಗೌರವ ಸಲಹೆಗಾರರಾದ ರಾಜನ್ ಹುಣಸವಾಡಿ ಅಭಿನಂದನಾ ಭಾಷಣ ಮಾಡಿದರು. ಲಿಟ್ಲ್ ಅರ್ತ್ ಸ್ಕೂಲ್ ಆಫ್ ಥಿಯೇಟರ್ ಕೇರಳದ ಕಲಾವಿದರಿಂದ ಕುಹು ನಾಟಕ ಪ್ರದರ್ಶನಗೊಂಡಿತು. ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕೆ. ರಘುಪತಿ ಭಟ್, ಎಂಜಿಎಂ ಕಾಲೇಜಿನ ಪ್ರಾಂಶುಪಾಲೆ ವನಿತಾಮಯ್ಯ, ರಂಗಭೂಮಿಯ ಅಧ್ಯಕ್ಷ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ, ರಂಗಭೂಮಿಯ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಚಂದ್ರ ಕುತ್ಪಾಡಿ, ಪೂರ್ಣಿಮಾ ಸುರೇಶ್ ಉಪಸ್ಥಿತರಿದ್ದರು. ಬಹುರೂಪಿ ಪ್ರಸನ್ನ ಅವರಿಗೆ ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಅಧ್ಯಯನ ಮಾಡಿ ದೇಶಾದ್ಯಂತ ಶ್ರೇಷ್ಠ ನಾಟಕ ನಿರ್ದೇಶಕರಾಗಿ ಹೆಸರು ಗಳಿಸಿ ಗುಣಾತ್ಮಕ ನಾಟಕಗಳನ್ನು ರಂಗದಲ್ಲಿ ಗೆಲ್ಲಿಸಿ ಗಂಭೀರ ಜನಪ್ರಿಯಗಳೆಂಬ ದ್ವಂದ್ವಗಳನ್ನು ಮೀರುವ ರಂಗ ಪ್ರಯೋಗಗಳನ್ನು ನಡೆಸಿ ನಟನೆಯನ್ನು ಹೊಸ ಬಗೆಯಲ್ಲಿ ಅರ್ಥವಿಸುವ ಕುರಿತ ಕಾರ್ಯಕ್ರಮಗಳನ್ನು ಸಂಘಟಿಸಿ ಹೆಗ್ಗೋಡಿನ ಕವಿ ಕಾವ್ಯ ಟ್ರಸ್ಟ್ನ ಪ್ರವರ್ತಕರಾಗಿ, ಕನ್ನಡದ ಪ್ರಮುಖ ಲೇಖಕರಾಗಿ, ವಿಮರ್ಶಕರಾಗಿ, ಶ್ರೇಷ್ಠ ನಾಟಕೃತಿಗಳ ರಚಯಿತರಾಗಿ, ನಟನೆಯ ಕುರಿತ ವೈಚಾರಿಕ ನೆಲೆಯ ಕೃತಿಗಳ ಕರ್ತೃವಾಗಿ, ಗಾಂಧಿ ಪಥದ ಪಯಣಿಕರಾಗಿ, ಕೈಮಗ್ಗದ ಉತ್ಪನ್ನಗಳ ಪ್ರಚಾರಕರಾಗಿ, ಗ್ರಾಮ ಸ್ವರಾಜ್ಯದ ವಕ್ತಾರರಾಗಿ, ದೇಶಿ ಚಿಂತನೆಗಳ ರಾಯಭಾರಿಯಾಗಿ, ಯಂತ್ರ ನಾಗರಿಕತೆಯ ಟೀಕಾಕಾರರಾಗಿ, ಆಡಳಿತದ ಜನವಿರೋಧಿ ಧೋರಣೆಯ ವಿರುದ್ಧ ಧ್ವನಿ ಎತ್ತುವ ಮಹಾ ಮಾನವತಾವಾದಿಯಾಗಿ, ನಾಡುನುಡಿಯ ಅಂತಃಶಕ್ತಿಯ ಅಭಿವ್ಯಕ್ತ ಧ್ವನಿಯಾಗಿ ನಮ್ಮ ನಡುವೆ ಇರುವ ಬಹುರೂಪಿ ಪ್ರಸನ್ನ ಅವರಿಗೆ ನಾವೆಲ್ಲರೂ ಎರಡನ್ನೂ ಒಂದೇ ವ್ಯಕ್ತಿ, ಒಂದು ಕಡೆಯಲ್ಲಿ ಈ ಅತಿಯಾದ ಧಾರ್ಮಿಕತೆ, ಇನ್ನೊಂದು ಕಡೆಯಲ್ಲಿ ಅತಿಯಾದ ನಾಗರಿಕತೆಯನ್ನು ಹಿಡಿಯುವ ಒಂದು ದುಸ್ಸಾಹಸವನ್ನು ನಾವು ಮಾಡ್ತಾ ಇದ್ದೇವೆ. ಇದು ನಾವು ಪ್ರಾಯಶಃ ಅನಿವಾರ್ಯವಾಗಿಬಿಟ್ಟಿದೆ. ಯಾಕೆಂತಂದ್ರೆ ಇಡೀ ಪ್ರಪಂಚವೇ ಇವತ್ತು ಯಾವ ಸ್ಥಿತಿಯನ್ನು ತಲುಪಿದೆ ಅಂತಂದ್ರೆ, ಮೊದಲು ಕೈಯಂತ್ರ ಬಂದದ್ದು, ಕೈಯಂತ್ರದಿಂದ ಯಂತ್ರ ಆಯಿತು, ಯಂತ್ರದಿಂದ ಆಟೋಮೇಷನ್ ಆಯಿತು, ಆಟೋಮೇಷನ್ ಇದ್ದಿದ್ದು ವರ್ಚುವಲ್ ಆಯಿತು, ವರ್ಚುವಲ್ ಆಗಿದ್ದು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿದೆ. ಅದರಿಂದ ಈಗ ಯಂತ್ರಕ್ಕೂ ಮತ್ತು ದೇವರಿಗೂ ಯಾವುದೂ ವ್ಯತ್ಯಾಸ ಇಲ್ಲ ಅಂತ ಇದೆ. ಅಂದರೆ ಈ ಮಾತನ್ನು ಹೇಗೆ ಹೇಳ್ತೀನಿ ಅಂದರೆ, ಯಂತ್ರವೂ ವರ್ಚುವಲ್, ದೇವರು ಕೂಡ ವರ್ಚುವಲ್. ದೇವರನ್ನ ನೀವು ಮುಟ್ಟೋಕ್ಕಾಗೋದಿಲ್ಲ, ಹಿಡಿಯೋಕ್ಕಾಗೋದಿಲ್ಲ. ದೇವರು ಅನ್ನುವ ಪರಿಕಲ್ಪನೆಯನ್ನು ನೀವು ಅನುಭವಿಸಬಲ್ಲಿರಿ. ಹಾಗೆ ನೋಡಿ, ಪ್ರಸನ್ನ ಅವರಿಗೆ ಯಾವುದೇ ರಂಗಭೂಮಿಯ ಹಿನ್ನೆಲೆ ಇಲ್ಲ, ಪರಂಪರೆಯಿಂದ ಬಂದಂಥವರಲ್ಲ. ಶಿವಮೊಗ್ಗ ಮೂಲದ ಚಿತ್ರದುರ್ಗ, ದಾವಣಗೆರೆಯಲ್ಲಿ ಓದಿದ ರಂಗಭೂಮಿಯ ನಂಟೆಯಿದೆ ಇರುವಂಥ ಒಬ್ಬ ವ್ಯಕ್ತಿ ಸೆಂಟ್ರಲ್ ಕಾಲೇಜಿನ ವಿಜ್ಞಾನದ ವಿದ್ಯಾರ್ಥಿಯಾಗಿ ನಿರೀಕ್ಷೆಗೂ ಮೀರಿದ ರೀತಿಯಲ್ಲಿ ಯಾವ್ಯಾವ ಸ್ಥಾನಗಳನ್ನು ಅಲಂಕರಿಸಬಹುದಾಗಿತ್ತೋ, IIT ವಿದ್ಯಾರ್ಥಿಯಾಗಿ ಯಾವ್ಯಾವ ಗಣ್ಯಾತಿ ಗಣ್ಯ ಸ್ಥಾನಗಳನ್ನು ಅನುಭವಿಸಬಹುದಾಗಿತ್ತೋ ಇಷ್ಟೆಲ್ಲವನ್ನೂ ನಿರಾಕರಿಸಿ ಈ ಕಾರ್ಯಕ್ರಮದ ಪ್ರಾಯೋಜಕ